ಪಿ ಹೆಚ್ ಮೇಂಟೈನ್ ಮಾಡುತ್ತೆ. ಬಟ್ ನಮ್ ಜನಕ್ಕೆಲ್ಲ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಬೇರೆ ಕಂಟ್ರಿಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಲ್ಲ. ಯೂಸ್ ಮಾಡಬೇಕು ಪ್ರತಿಯೊಬ್ರು, ಅವಾಗ್ಲೇನೆ ಹೆಲ್ತ್ ಚೆನ್ನಾಗಿರುವಂತದ್ದು. ಹೆಲ್ತ್ ಬಗ್ಗೆ ಯಾರ್ಯಾರಿಗೆ ಫೋಕಸ್ ಇದೆ, ದಯವಿಟ್ಟು ಒಂದ್ಸಲ ನೋಡಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಹೆಂಗಿದೆ ಅಂದರೆ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೆ. ಏನಂದರೆ ನಮ್ಮದು ಪ್ಯೂರಿಫೈರ್ ಬಿಸ್ನೆಸ್ಸು ಈಗ ತುಂಬ ಬೇಸಿಗೆ ಅಲ್ವಾ, ಹಾಗಾಗಿ ಸಿಕ್ಕಾಬಟ್ಟೆ ಆರ್ಡ್ರ್ಗಳಿದೆ, ಸರ್ವಿಸ್ಗಳಿದೆ. ಇವತ್ತು ಹೆಚ್ಚು ಕಮ್ಮಿ ಅಂದರೆ ಒಂದು 6 ಯೂನಿಟ್ ಏನೋ ಕೊಡಬೇಕು. ಅದು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡೋಣ. ಡೆಲಿವರಿ ಕೊಡಬೇಕು. ಇನ್ಸ್ಟಾಲೇಷನ್ ಮೋಸ್ಟ್ಲಿ 2 ಇದೆ ಅನಿಸುತ್ತೆ. ನಾನೇನು ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ಹೇಳ್ಬೇಕಾಗತ್ತೆ. ವಾಟರ್ ಪ್ಯೂರಿಫೈರ್ ಬಿಸ್ನೆಸ್ ಇದೆ, ಪ್ಲಸ್ಸು ಕೆಂಗನ್ ವಾಟರ್ ಅಂತ ಇದೆ. ಅದು ಆಲ್ಮೋಸ್ಟು ಗೊತ್ತಿಲ್ಲ ಇದಕ್ಕೆ. ಒಂದು ವಿಡಿಯೋ ಹಾಕಿದ್ದೆ, ಇದು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡಿ, ಒಂದು ಅಂದಾಜು ಸಿಗುತ್ತೆ. ಕೆಂಗನ್ ವಾಟರ್ ಅಂದರೆ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಹಾಕಿದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ನಿಮಗೆ ಇದ್ರ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಬನ್ನಿ ತೋರಿಸ್ತೀನಿ. ಇವತ್ತೇನೋ ಬ್ಯುಸಿ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ ಈವ್ನಿಂಗ್ ಆಗೋಯ್ತು. ಒಂದು 2 ಏನೋ ಡಿಸ್ಪ್ಯಾಚ್ ಆಗಿದೆ ಅಷ್ಟೇ, ಇನ್ನು ಬಾಕಿದ ಆಗಲಿಲ್ಲ ಮೀನ್ಸು ಎಲ್ಲ ಆಗ್ತಿದೆ. ಯೂನಿಟ್ ಇದೆ ನೋಡಿ, ಎಲ್ಲ ಯೂನಿಟ್ಗಳೆಲ್ಲ ರೆಡಿ ಆಗ್ತಿದೆ, ಬಟ್ ಡಿಸ್ಪ್ಯಾಚ್ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಸ್ಪೇರ್ಗಳು ಬಂದಿದ್ದು ಕೆಲವೊಂದೆಲ್ಲ ಲೇಟ್ ಆಗೋಯ್ತು. ಸ್ಪೇರ್ಸ್ ಬಂದಿದ್ದೆಲ್ಲ ಲೇಟ್ ಆಗಿರೋದಕ್ಕೆ ಮಾಡಕ್ ಆಗ್ಲಿಲ್ಲ. ನಿಮಗೆ ಇನ್ನೊಂದೇನೋ ಹೇಳ್ತಾ ಇದ್ದೆ, ಏನು ಕೆಂಗನ್ ವಾಟರ್ ಅಂತ ಹೇಳಿ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಅದು ಕೆಂಗನ್ ವಾಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಹಾಕಿದ್ದೀನಿ. ಅಂದ್ರೆ ವಾಟರ್ ಪ್ಯೂರಿಫೈರ್ ಅಲ್ಲಿ ಏನೇನ್ ಬೆನಿಫಿಟ್ ಇಲ್ಲ ಅದೆಲ್ಲ ಆಲ್ಮೋಸ್ಟ್ ಕೆಂಗನ್ ವಾಟರ್ ಅಲ್ಲಿ ಇರುತ್ತೆ. ಅಂದ್ರೆ ಇದು ನಾನ್ ಮಾಡ್ತಾರ ಅಂತ ಬಿಸ್ನೆಸ್. ಅಂದ್ರೆ ಕೆಂಗನ್ ವಾಟರ್ ಅಂತ ಏನಿದೆಯಲ್ಲ, ಅಯೋನೈಸ್ಡ್ ವಾಟರ್, ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅದು ಮಿಷಿನ್ ಆಲ್ರೆಡಿ ನೀವು ನೋಡಿದಿರಾ, ಲಾಸ್ಟ್ ವಿಡಿಯೋದಲ್ಲಿ ಇದೆಯಲ್ಲ, ನೋಡಿರ್ತೀರಾ. ಕೆಂಗನ್ ವಾಟರ್ ಅಂತ ಹೇಳಿ ಕೆಲವೊಬ್ರಿಗೆ ಗೊತ್ತಿಲ್ಲ. ಇದು ಕುಡಿಯೋದ್ರಿಂದ ಏನೇನೋ ನಮಗೆ ಹೆಲ್ತ್ ಬೆನಿಫಿಟ್ ಆಗುತ್ತೆ ಅಂತೇಳಿ ಸುಮಾರು ವಿಷಯ ತಿಳ್ಕೊಳ್ಳೋದಿದೆ ಅದರಲ್ಲಿ. ಜಸ್ಟ್ ಒಂದು ಇದೆ ನೋಡಿ ಮಿಷಿನ್. ಅದು ಅಂದ್ರೆ ಈ ಮಾಡೆಲ್ ಚೇಂಜ್ ಆಗಿದೆ. ಆಕ್ಚುಲಿ ಈ ಮಾಡೆಲ್ ಬಂದು SD 501 ಅಂತ 2,77,000 ಇತ್ತು. 2,77,000 ಇತ್ತು. ಏನಾಯ್ತಿದ್ದು ಈಗ 3,10,000 ಆಗಿದೆ. ಇನ್ನೊಂದು 3.25-4 ಲಕ್ಷ ಇದೆ. ಬಟ್ ಈಗ 3,10,000, 3,43,000 ಹಾಕ್ತಾ ಇರೋದು. ಹೈಯೆಸ್ಟ್ ರನ್ ಆಗ್ತಾ ಇದೆ. ಇದು PH ಅಂತ ಹೇಳಿ ನೋಡಿ, PH ಮೇಂಟೈನ್ ಮಾಡುತ್ತೆ. ಬಟ್ ನಮ್ ಜನಕ್ಕೆಲ್ಲ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಬೇರೆ ಕಂಟ್ರಿಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಲ್ಲ. ಯೂಸ್ ಮಾಡಬೇಕು ಪ್ರತಿಯೊಬ್ರು, ಅವಾಗ್ಲೇನೆ ಹೆಲ್ತ್ ಚೆನ್ನಾಗಿರುವಂತದ್ದು. ಹೆಲ್ತ್ ಬಗ್ಗೆ ಯಾರ್ಯಾರಿಗೆ ಫೋಕಸ್ ಇದೆ, ದಯವಿಟ್ಟು ಒಂದ್ಸಲ ನೋಡಿ. ಕೆಂಗನ್ ಅಯೋನೈಸ್ಡ್ ವಾಟರ್ ಅಂತಾನೆ ಕರಿತೀವಿ ಇದನ್ನ, ಬೇರೆ ಏನಲ್ಲ. ಇದೆಲ್ಲ ಸೆಲೆಬ್ರಿಟಿಗಳು ಕುಡಿತಾರೆ. ಆಕ್ಚುಲಿ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಸೆಲೆಬ್ರಿಟಿಗಳು ಮಾತ್ರ ಕುಡಿತಾರೆ, ನಾವು ಕುಡಿಯೋದು ಏನು ಯೂಸ್ ಇಲ್ಲ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಕುಡಿಬೇಕು ಪ್ರತಿಯೊಬ್ರು. ನನ್ನ ಇಂಟೆನ್ಷನ್, ಯಾಕಂದ್ರೆ ನಾನು ಬಹಳ ವರ್ಷದಿಂದ ಪ್ಯೂರಿಫೈರ್ ಲೈನ್ ಅಲ್ಲೇ ಇದ್ದವನು. ಬಟ್ ನನ್ನ ಇಂಟೆನ್ಷನ್ ನಾನು ಹೇಳ್ತೀನಿ, ಇದರಿಂದ ಸಿಕ್ಕಾಬಟ್ಟೆ ಹೆಲ್ತ್ ಚೇಂಜಸ್ ಆಗತ್ತೆ, 100ಕ್ಕೆ 100 ಆಗತ್ತೆ. ನನಗೆ ಆಗಿರೋ ಅನುಭವ ನಾನು ಹೇಳ್ತಾ ಇರೋದು, 100ಕ್ಕೆ 100 ಆಗತ್ತೆ. ನಮ್ಮ ಫ್ಯಾಮಿಲಿನಲ್ಲೂ ಹಾಕಿದೆ, ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಅಲ್ಲಿ ಮಾಡ್ದಂಗಿದೆ. ಏನೇನ್ ನಿಮಗೆ ಹೆಲ್ತ್ ಬೆನಿಫಿಟ್ ಸಿಗಲ್ಲ ಇದರಲ್ಲಿ ಕಂಪ್ಲೀಟ್ ಹೆಲ್ತ್ ಬೆನಿಫಿಟ್ ಸಿಗತ್ತೆ. ಓಕೆ, ಟ್ರೈ ಮಾಡಂಗಿದ್ರೆ ಮಾಡ್ಬೋದು. ದುಡ್ಡು ಜಾಸ್ತಿ ಅಂತ ಬಿಡೋದಾದ್ರೆ ಏನು ಮಾಡಕ್ ಬರಲ್ಲ. ದುಡ್ಡೇ ಇಂಪಾರ್ಟೆಂಟು ಅಂತ ಕೊಡೋದಾದ್ರೆ ಇದನ್ನ ನೀವು ಯೋಚನೆ ಮಾಡೋದು ತಪ್ಪಾಗ್ಬಿಡುತ್ತೆ. ಬಟ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ ಯಾರ್ಯಾರು ಇರ್ತೀರಾ ಅವರು ಒಂದ್ಸಲ ಟ್ರೈ ಮಾಡಿ. ಇದು ನಾನ್ ಯೂಸ್ ಮಾಡಿದ ಮೇಲೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅದಕ್ಕೂ ಮೀರಿ ನಾವು ಯಾರಿಗೂ ಏನು ಹೇಳಕ್ ಬರಲ್ಲ. ಅವ್ರವರ ಇಂಟೆನ್ಷನ್. ಜಸ್ಟ್ ನನ್ನ ಬಿಸ್ನೆಸ್ ಏನು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್ ಇರುತ್ತೆ, ಬೇಕು ಅಂದ್ರೆ ಕಾಲ್ ಮಾಡ್ಬೋದು. ಓಕೆ, ಇವತ್ತು ಇನ್ನೂ ಒಂದು ಕೆಲಸ ಇದೆ. ಇನ್ನೂ ಒಂದು ಟೈಮ್ ಇನ್ನೂ ಆಗಿಲ್ಲ. ಇನ್ನೂ ಒಂದು ಡೆಲಿವರಿ ಕೊಡ್ಬೇಕು. ಡೆಲಿವರಿ ಒಂದು ಕಳ್ಸಿದ್ರೆ ಇವತ್ತಿನ ಟಾರ್ಗೆಟ್ ಮುಗಿದೋಗತ್ತೆ. ಕೇಸ್ ಏನಾರ ಚಾನಲ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅವ್ರವ್ರಿಗೆ ಬಿಟ್ಟಿದ್ದು. ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಅಂದ್ರೆ ಏನು, ಪಾಸ್ ಅಂದ್ರೆ ಏನು, ಏನೇನ್ ಆಗುತ್ತೆ ಎಲ್ಲದೂ ನಿಮಗೆ ಇನ್ಫಾರ್ಮೇಶನ್ ಬರ್ತಾ ಇರತ್ತೆ. ಇನ್ನು ಬಿಸ್ನೆಸ್ ಬಗ್ಗೆ ಏನು ನೆಟ್ಟಿಗೆ ಹೇಳಿಲ್ಲ ನಾನು.
ಬಿಸ್ನೆಸ್ ಅನ್ನೋದೇ ಈಗಿನ ಮೂಮೆಂಟ್ಗೆ ಮಾಡಬೇಕಾ ಬೇಡವಾ ಅನ್ನೋ ಕ್ವಶನ್ ಇದೆ. ಎಂತೆಂತ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು, ಎಂತೆಂತ ಬಿಸ್ನೆಸ್ ಮಾಡದಲ್ಲೇ ಇದ್ರೆ ಒಳ್ಳೇದು ಅಂತ ಸಿಕ್ಕಾಬಟ್ಟೆ ಇದ್ರಲ್ಲಿ ಇದೆ. ನಾವಿರಂತ ಬೇರೆ ಕ್ಯಾಟಗರಿ ತೋರ್ಸೋದು ಸುಮಾರು ತೋರ್ಸೋಂಥದ್ದಿದೆ. ಸುಮಾರು ಇನ್ಫಾರ್ಮೇಶನ್ ಸಿಗುತ್ತೆ ಬಿಸ್ನೆಸ್ ಬಗ್ಗೆ. ನಾನು ಇದೇ ಸಿಗತ್ತೆ ಅದೇ ಸಿಗತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳಕ್ ಬರಲ್ಲ. ಸಿಕ್ಕಾಬಟ್ಟೆ ಸಿಗತ್ತೆ. ಒಬ್ಬೊಬ್ಬರಿಗೆ ಸಿಗ್ಬೋದು, ಒಬ್ಬೊಬ್ಬರಿಗೆ ಸಿಗ್ದಲ್ಲೇನು ಇರ್ಬೋದು. ಇವೆಲ್ಲ ನೋಡಿದೀವಿ ಬಿಡು ಅಂತ ಅನ್ನಿಸ್ಬೋದು. ಬಟ್ ನನಗೇನ್ ಗೊತ್ತು, ನಾನಂತೂ ಅದನ್ನ ಶೇರ್ ಮಾಡ್ತೀನಿ. ಇನ್ನ ಅವ್ರವ್ರಿಗೆ ಬಿಟ್ಟಿದ್ದು ಇದು ಬೇಕಾ ಬೇಡವಾ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಇದು ರೆಗ್ಯುಲರ್ ಲಾಗ್ ಅಲ್ಲಿ ಪ್ರತಿಯೊಂದು ಬರುತ್ತೆ. ಓಕೆ, ಇನ್ನೊಂದು ಕೆಲಸ ಇದೆ, ಅದ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಫೈನಲಿ 2 ಯೂನಿಟ್ ಬ್ಯಾಲೆನ್ಸ್ ಉಳಿದಿದೆ. ಈ 2 ಯೂನಿಟ್ ಹಾಕ್ತು ಅಂದರೆ ಇವತ್ತಿನ ಟಾರ್ಗೆಟ್, ಇವತ್ತಿನ ವರ್ಕು ಆಲ್ಮೋಸ್ಟ್ ಮುಗ್ದಂಗೆ. ಇದು 2 ಯೂನಿಟ್ನ ಹಾಕ್ಬಿಡೋಣ, ಈಗ ಮುಗೀತು. ಟ್ರಾನ್ಸ್ಪೋರ್ಟ್ಗೆ ಹಾಕೋದಿದೆ ಇದು. ನೋಡಿ, ಫೈನಲ್ಲು ಕಾರ್ ರಿಪೇರಿ ಆದಮೇಲೆ ಸೂಪರ್ ಆಗಿದೆ. ಅದಕ್ಕೂ ಮುಂಚೆ ಏನಿರಲಿಲ್ಲ, ಈಗ ಒಳ್ಳೆ ಓಡುತ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಈಗ ಸಸ್ಪೆನ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಏನೋ ಅಂದ್ಕೊಂಡಿದ್ದೆ, ಈಗ ಹೊಸ ಫೀಲಿಂಗು. ಮುಂಚೆ ಇತ್ತಲ್ವ ಹೊಸ ಫೀಲಿಂಗು ಅಂದರೆ, ಮುಂಚೆ ಇತ್ತು ನೋಡಿ, ಫಸ್ಟು ಕಾರ್ ತೊಗೊಂಡಾಗ ಏನಿತ್ತಲ್ವ ಆ ರೀತಿ ಇದೆ ಫೀಲಿಂಗು. ಕಾರ್ ತೊಗೊಂಡಾಗ ಏನಿತ್ತು ಆ ರೀತಿ ಫೀಲಿಂಗು. ಇದು ಸಸ್ಪೆನ್ಷನ್ ಹಾಕಿಸ್ದವ್ರಿಗೆ ಗೊತ್ತಿರುತ್ತೆ. ಸಸ್ಪೆನ್ಷನ್ ಹಾಕ್ಸ್ದವ್ರಿಗೆ ಅದ್ರ ಏನಾಗತ್ತೆ ಅಂದರೆ, ಫೀಲಿಂಗ್ ಮೀನ್ಸ್ ಕಾರ್ ಓಡಿಸೋರಿಗೆ ಗೊತ್ತಾಗುತ್ತೆ. ಭಾಳ ಅರ್ಜೆಂಟ್. ಅಂದರೆ ಈಗ ಬೇಸಿಗೆ ಇರೋದ್ರಿಂದ ಸಿಕ್ಕಾಬಟ್ಟೆ ಸೇಲ್ ಜಾಸ್ತಿ ಇದೆ. ಮತ್ತು ಯಾರು ನೀರು ಕುಡಿಬೇಕು ಅಂತ ಅಂದ್ಕೊಳ್ತಾರೆ, ವಾಟರ್ ಪ್ಯೂರಿಫೈಯರ್ ಬುಕ್ ಮಾಡ್ತಾರೆ, ತೊಗೊಳ್ತಾರೆ, ಅವರಿಗೆ ಬೇಕೇ ಬೇಕು. ಯಾವುದೇ ಮೆಟೀರಿಯಲ್ ಆದರೂ ಅಷ್ಟೇ, ಅವ್ರಿಗೆ ಬೇಕು ಅನಿಸಿದ್ರೆ ಬೇಕು, ಬೇಡ ಅನಿಸಿದ್ರೆ ಬೇಡ ಅಷ್ಟೇ. ಇನ್ ಟೈಮಿಗೆ ಸಪ್ಲೈ ಆಗಿಲ್ಲ ಅಂದರೆ ಪ್ರಾಬ್ಲಮ್ಮು. ಹಾಗಾಗಿ ಅರ್ಜೆಂಟ್ ಇದೆ, ರಾತ್ರಿ ಆದರೂ ಪರವಾಗಿಲ್ಲ ಅಂತೇಳಿ ಹಾಕ್ತಾಯಿದ್ದೀನಿ. ಆದರೂ ಕಾರ್ ಓಡಿಸುವಾಗ FM ಮಜಾನೇ ಬೇರೆ. ಕಾರ್ ಓಡಿಸುವಾಗ FM ಯಾರ್ಯಾರು ಕೇಳ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಸಿಕ್ಕಾಬಟ್ಟೆ ಎಂಗೇಜಿಂಗ್ ಆಗಿರುತ್ತೆ. ಅಂದರೆ ಡ್ರೈವಿಂಗಲ್ಲಿ ಫುಲ್ ಎಂಗೇಜಿಂಗ್ ಆಗಿರುತ್ತೆ. 98.3 ಇದು ನೋಡಿ ಗೈಸ್. ಇದು ಟ್ರಾನ್ಸ್ಪೋರ್ಟಲ್ಲಿ ಹಾಕ್ತಾಯಿದೆ. ಎಲ್ಲ ಊರುಗಳಿಗೆ ಹೋಗುತ್ತಿದ್ದು. ಆಫೀಸ್ ಇದ್ದಾರೆ, ಏನು ಬುಕ್ಕಿಂಗ್ ನಡೀತಾ. ಇದವರು ಪೇಮೆಂಟ್ ಹಾಕ್ಬಿಟ್ಟಿದ್ರು. ಪೇಮೆಂಟ್ ಹಾಕಿದ್ಮೇಲೆ ಐಟಮ್ ಹಾಕ್ದಲ್ಲೇ ಅದು ಸರಿಯಾಗಲ್ಲ. ಹಂಗಾಗಿ ಪೇಮೆಂಟ್ ಹಾಕ್ದಲ್ಲೇ ಇದ್ರೆ ಅದು ಒಳ್ಳೇದಲ್ಲ. ಏನೋ ಹಾಕಾಯ್ತು. ಈಗ ಟ್ರಾನ್ಸ್ಪೋರ್ಟು ಇನ್ನೂ ಓಪನ್ ಇತ್ತು ನೋಡಿ ಎಲ್ಲ ಊರುಗಳಿಗೆ ಹೋಗುತ್ತೆ. ಇದು ಏನಾಗೋದ SRE ಅಂತೇಳಿ ಸುಮಾರು ಊರುಗಳಿಗೆ ಹೋಗುತ್ತೆ. SRE ಅಂತ ಸುಮಾರು ಊರುಗಳಿಗೆ ಹೋಗುತ್ತೆ. ಇನ್ನು ಆಲ್ಮೋಸ್ಟ್ ಇವತ್ತಿನ ವರ್ಕೆಲ್ಲ ಮುಗ್ದಿದೆ. ಆದರೂ ನೈಟೆಲ್ಲ ಮಾಡ್ತಾರ್ರಿ ಹಮಾಲ್ರು. ನೋಡಿ ಪಾಪ ಅಲ್ಲಿ ತೆಗಿಬೇಡ್ರಿ, ವಿಡಿಯೋ ಎಲ್ಲ ಮಾಡಬೇಡ್ರಿ ಅಂದರು. ನೋಡಿ ಹಾಕ್ತಾನೆ ಇದ್ದಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲೂ ಹಾಕ್ತಾನೆ ಇದ್ದಾರೆ. ನಮ್ಮ ಕೆಲಸ ಮುಗೀತು. ಇಲ್ಲಿ ಆಲ್ಮೋಸ್ಟು ಇದು ನಾನು ಹಾಕ್ತಿದ್ದೀಗ ಅದು ಹೆಡ್ ಆಫೀಸ್ ಅಂದರೆ ಅದು ಗೋಡೌನ್. ಅಲ್ಲಿಂದನೇ ಎಲ್ಲ ಊರುಗಳಿಗೂ ಫೈನಲ್ಲಾಗಿ ಡಿಸ್ಪ್ಯಾಚ್ ಆಗುತ್ತೆ. ಹಾಗಾಗಿ ಲೇಟ್ ಆಯಿತು ಅಂದರೆ ಆಲ್ಮೋಸ್ಟ್ ಬಂದು ಅಲ್ಲೇ ಹಾಕ್ಬಿಡ್ತೀನಿ. ರಿವರ್ಸ್ ಹೋಗ್ತಾ ಇದ್ದೀನಿ ನೋಡಿ. ಇನ್ನು ಎಲ್ಲ ನಿಂತಿದ್ದಾವೆ, ಎಲ್ಲ ನಿಂತಿದ್ದಾವೆ, ಸುಮಾರು ನಿಂತಿದ್ದಾವೆ ವೆಹಿಕಲ್ಗಳು. ವಾಟರ್ ಪ್ಯೂರಿಫೈರು ಎಲ್ಲರಿಗೂ ಬೇಕಾಗತ್ತೆ.
ಇನ್ನೊಂದೇನೋ ಒಂದು ವಿಷಯ ಹೇಳೋದಿದೆ, ಅಂದರೆ ನೆಕ್ಸ್ಟ್ ಹೇಳ್ತೀನಿ. ಅದು ಬ್ರ್ಯಾಂಡ್ ಅಂದರೆ ಏನು, ಯಾಕೆ ಬ್ರ್ಯಾಂಡ್ ಅಂದರೆ ಹೆಂಗೆ ಮಾಡಬೇಕು, ಬ್ರ್ಯಾಂಡ್ ಅಂದರೆ ಏನು ಅಂತೇಳಿ ಭಾಳ ಸೈಕಲ್ ಉಟ್ಬಿಟ್ಟಿನಿ. ಅದರೊಂದೊಂದು ಯಾವಾಗಾರ ಹೇಳ್ತೀನಿ. ಬ್ರ್ಯಾಂಡ್ ಭಾಳ ವರ್ಷಗಳಿಂದ ಇತ್ತು, ಅದೊಂದು ಕನಸು, ಬ್ರ್ಯಾಂಡ್ ಮಾಡಿ ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕು ಅಂತ. ಬಟ್ ಅಷ್ಟು ಸುಲಭಕ್ಕಿಲ್ಲ ಅದು. ಯಾವಾಗಾರ ಒಂದು ಸ್ಟೋರಿ ಹೇಳ್ತೀನಿ, ತುಂಬ ಇದೆ ಅದು ಹೇಳೋದು, ಕತೆ ಇದೆ. ಬಟ್ ಅದು ಕೆಲವರಿಗೆ ನಾನು ಒಂದು ಕಂಪ್ನಿ ಮಾಡಬೇಕು, ನಾನು ಒಂದು ಬ್ರ್ಯಾಂಡ್ ಮಾಡಬೇಕು ಅಂತೇಳಿರುತ್ತೆ. ನಾನು ಒಂದು ಕಂಪ್ನಿ, ಯಾವ್ದಾರ ಒಂದು ಕಂಪ್ನಿ ಹೆಸರು ನೋಡಿದಾಗ, ಕಂಪ್ನಿ ಇದೆಲ್ಲ ನೋಡಿದಾಗ ನಾನು ಒಂದು ಕಂಪ್ನಿ ಮಾಡಬೇಕು ಅಂತೇಳಿ ಕಾಮನ್ನಾಗಿ ಬರುತ್ತೆ. ಅದೇ ರೀತಿಯೇ ನಾನು ಒಂದರಲ್ಲಿ ಮುಳುಗಿದ್ದೀನಿ. ಅದು ಯಾವ ಬ್ರ್ಯಾಂಡು ಏನು ಅಂತೇಳಿ ಅದರ ಕತೆ ಇದೆ, ಹಿಸ್ಟ್ರಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾರ ಹೇಳ್ತೀನಿ. ಓಕೆ, ಇವತ್ತಿನ ವ್ಲಾಗ್, ಇವತ್ತಿನ ವಿಡಿಯೋ ಇಷ್ಟೇ ಅನಿಸುತ್ತೆ. ಇಷ್ಟೇ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ ಕೇಸ್ ಏನಾರ ವಿಡಿಯೋ ಇಷ್ಟ ಆದರೆ, ಇಲ್ಲಿವರೆಗೂ ನೋಡಿದಿರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ. ನೆಕ್ಸ್ಟು ಏನೇ ಇದ್ದರೂ ನಿಮಗೆ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರು ಮಾಡಿ. ನಿಮಗೇನಾರ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ಫಾರ್ಮೇಷನ್ ಕೆಲವೊಂದರಲ್ಲಿ ಇರ್ಬೋದು, ಕೆಲವೊಂದರಲ್ಲಿ ಇಲ್ದಲ್ಲೇ ಇರ್ಬೋದು. ನಿಮಗೇನಾರ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.